ನೀವು ಸ್ಟಿಂಗ್ ಆಪ್ರೇಷನ್ ಮಾಡಿ. ನಾನು ಶಾಸಕನಾಗಿ ಹೇಳ್ತಿದ್ದೀನಿ, ಯಾವನಲ್ಲಿ ಭ್ರಷ್ಟಾಚಾರ ಮಾಡ್ತಾನೋ ಬಯಲಿಗೆಳೆದು ತೋರಿಸಿ, ನೆಕ್ಸ್ಟ್ ಡೇ ಸಸ್ಪೆನ್ಷನ್ ಲೆಟರ್ ನಾನು ರೆಡಿ ಮಾಡ್ತೀನಿ. ಓರಲಿ ನಾನು ಹೇಳೋದು ಏನು ಗೊತ್ತಾ, ಓರಲಿ ಹೇಳೋದಲ್ಲ, ಭ್ರಷ್ಟಾಚಾರ ನನಗೆ ಹೆಸರು ಹೇಳಬೇಕು. ನೀವು ಡೈರೆಕ್ಟಾಗಿ ಹೋಗಿ ಯಾರು ಕೊಟ್ಟರು ಯಾರು ತೊಗೊಂಡ್ರು ಸಾರ್ವಜನಿಕ ಜೀವನದಲ್ಲಿ ಇಡಿ, ಕ್ರಮ ತಗೊಳ್ಳಿಲ್ವಾ ನನ್ನ ಕೇಳಿ. ಮಾಧ್ಯಮದವರನ್ನ DHO ಆಫೀಸ್ ಒಳಗಡೆ ನಮಗೆ ಇಲ್ಲ ನೀವೇನಾಗುತ್ತೆ, ಮಾಧ್ಯಮದವರು ಕೆಲವರು ಮಾಧ್ಯಮದವ್ರು ಏನು ಮಾಡ್ತಾರೆ, ಇಷ್ಟ ಬಂದಂಗೆ ಬೇರೆ ಬೇರೆ ಟೈಮಲ್ಲೆಲ್ಲ ಹೋಗ್ತಾರೆ. ನೀವೆಲ್ಲ ಮಾಧ್ಯಮದವ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಸರ್ ಇಂಥ ಟೈಮಲ್ಲಿ ನಮ್ಗೆ ಅಲೋ ಮಾಡಿ ಅಂತೇಳಿ. ಕೆಲವ್ರು ಏನು ಮಾಡ್ತಾರೆ, ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಬ್ಬೊಬ್ಬರು ಮೊಬೈಲ್ ಇಟ್ಕೊಂಡು ನಂದೊಂದು ಚಾನಲ್ ಇದೆ ಅಂತ ಹೋಗಿ ಹೆಂಗೆ ಧಮಕಿ ಹಾಕ್ತಾರೆ. ನಾನು ಸೇಮ್ ವಿಚಾರ ಕೇಳಿದೆ, ಯಾಕ್ರಿ ಅಂದರೆ ಸರ್ ಮಾಧ್ಯಮದವ್ರು ಯಾರ್ದು ಪಾಸ್ ಇದೆಯೋ ನಾವು ಅಲೋ ಮಾಡ್ತೀವಿ. ಇಲ್ಲೇನಾಗ್ತಿದೆ, ಸಿಗ್ದವರೆಲ್ಲ ಮೊಬೈಲ್ ಇಟ್ಕೊಂಡು ನಂದೊಂದು ಚಾನಲ್ ಇದೆ ಅಂತ ಹೋಗ್ತಾ ಇದ್ದಾರೆ. ನೀವು ಅಫಿಷಿಯಲ್ ಜರ್ನಲಿಸ್ಟ್ಗಳು ಯಾರಿದ್ದೀರಾ, ನಾನು ಬೇಕಾದರೆ ಡೀನಿಗೆ ಡೈರೆಕ್ಷನ್ ಕೊಡ್ತೀನಿ, ಹೋಗಿ ನೀವು ನಿಮ್ಮ ಕಾರ್ಡ್ ತೋರಿಸ್ಬಿಟ್ಟು ಸರ್ ನಾವು ಮಾಧ್ಯಮದವ್ರು ಅಂತ ಹೇಳೋಗಿ. ಏಕಾಏಕಿ ಪ್ರೊಸೀಜರ್ ಫಾಲೋ ಆಗದೆ ನುಗ್ಗಬೇಡಿ. ನೀವು ಹೋಗಿ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ. ಅವ್ರೇನು ಹೇಳ್ತಾರೆ ಸರ್, ಏಕಾಏಕಿ ಯಾರಂದರೆ ಅವ್ರು ಬಂದು ಮೊಬೈಲ್ ಇಟ್ಟು ನಾನು ಜರ್ನಲಿಸ್ಟ್ ಅಂತಾರೆ ಅಂತ, ಅದು ಅವ್ರು ಹೇಳೋ ವಾದ. ನೀವು ಹೋಗಿ ಕಾನೂನು ರೀತಿ, ಈಗ ನೀವು ಪತ್ರಕರ್ತರು, ನಿಮ್ಮ ಹತ್ರ ಕಾರ್ಡ್ ಇದೆ, ನೀವು ಹೋಗಿ ಅದೇನಿದೆಯೋ ಬಯಲು ಮಾಡಿ, ನಮ್ಮದೇನು ಅಭ್ಯಂತರ ಇದೆ. ಸರ್ 27 ವರ್ಷದ ರಕ್ಷಿತ್ ರೆಡ್ಡಿಗೆ 27 ವರ್ಷದ ರಕ್ಷಿತ್ ರೆಡ್ಡಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದಾರೆ, KPCCಯಿಂದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಾನು ಭಾಳ ಖುಷಿ ಆಗ್ತಿದೆ. ನಮ್ಮ DK ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಉಸ್ತುವಾರಿ ಸಚಿವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬ್ಲಾಕ್ ಅಧ್ಯಕ್ಷರನ್ನ ಮಾಡಿ, ನಾನು ರಕ್ಷಿತ್ ರೆಡ್ಡಿ ಯುವಕ ಅನ್ನೋ ಕಾರಣಕ್ಕೆ ಮಾಡಿದೆ ಅನ್ನೋದಕ್ಕಿಂತ ನಾನು ಆ ಹುಡುಗನ ಕುಟುಂಬ ಹಿನ್ನೆಲೆಯಿಂದ ಮಾಡಿದೆ. ನಿಮಗೆ ಗೊತ್ತಿರಬೇಕು, ರಕ್ಷಿತ್ ರೆಡ್ಡಿ ಅವ್ರ ತಾತ ರಾಮಚಂದ್ರ ರೆಡ್ಡಿಯವರು DK ಸಾಹೇಬರಿಗೆ ಆಪ್ತರು. DK ಸಾಹೇಬರು ಅವ್ರ ಮನೆಗೆ ಬರ್ತಿದ್ದರು. ಅದ್ರ ಜೊತೆ ಅವ್ರ ತಾತ ಅವರು ಆ ಭಾಗದಲ್ಲಿ ರಾಜಕಾರಣ ಮಾಡಿದವರು. ರಕ್ಷಿತ್ ರೆಡ್ಡಿ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು. ಲಾಸ್ಟ್ ಇಯರು ಹೃದಯಾಘಾತ ಆಗಿ ತೀರೋದ್ರು. ಅವ್ರ ಅಣ್ಣ ತಾಲೂಕ್ ಪಂಚಾಯತಿ ಕರೆಂಟ್ ಮೆಂಬರ್. ಅವ್ರ ಕುಟುಂಬನೇ ಕಾಂಗ್ರೆಸ್ ಹಿನ್ನೆಲೆ ಇತ್ತು. ನಾನು ರಾಮಚಂದ್ರ ರೆಡ್ಡಿ ಅವ್ರ ಶ್ರೀಮತಿ ಅವ್ರನ್ನ ಅಕ್ಕನೋಗಿ, ಅಕ್ಕ ಈಗ ಯಜಮಾನರು ಈ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ, ಅಣ್ಣ ಬೇರೆ ಮನೆ ಹೃದಯಾಘಾತದಿಂದ ತೀರೋದ್ರು, ಏನಕ್ಕ ನಿಮ್ಮ ಕುಟುಂಬಕ್ಕೆ ನಾನು ಯಾವ ಥರ ಸಹಕರಿಸ್ಬೋದು ಅಂತ ಕೇಳಿದ್ರೆ, ನನ್ನ ಮೊಮ್ಮಗನ್ನ ಸಂಘಟನೆಗೆ ತೊಡಗಿಸ್ಕೊಳ್ರಪ್ಪ ಅಂತ ಹೇಳಿದ್ರು. ಆವಾಗ ನಾನು ರಕ್ಷಿತ್ ರೆಡ್ಡಿ ಅವ್ರನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು. ಇದು ನಿಜವಾದ ಹಿನ್ನೆಲೆ. ಅವ್ರು ಏಕಾಏಕಿ ಅವ್ರ ತಾತ, ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲೆಕ್ಟೆಡ್ ಅಲ್ಲ. ನಾನು ಹೇಳೋದು, ಈಗ ನಮ್ಮ ತಂದೆ ನಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ದುಡಿದಿದ್ರೆ ನಾನು ಕಾಂಗ್ರೆಸ್ ತಾನೆ, ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀನಿ.